ಪ್ಯಾಕಿಂಗ್ ಇರೋದು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಸೊ ಹಾಯ್. ಕುಸು 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 ಇದಾಗಿದೆ, ಬಟ್ ರಪ್ಸ ತುಂಬ ಚೆನ್ನಾಗಿದೆ. ದೆನ್ ಸ್ವಲ್ಪ ದಾಲ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ದ ಗ್ರೇಟ್ ಕುಸುಮ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಬರ್ತಡೇ. ಸೊ ಮನೇಲಿ ಒಂದು ಕೇಕ್ ಕಟ್ ಮಾಡಿದ್ವಿ. ಅದಾದ ನಂತರ ನನ್ನ ಅಣ್ಣ ಎಲ್ಲಿ ಸಿಗ್ತೀಯಾ ಬಾ ಮೀಟ್ ಆಗೋಣ ಅಂತ ಹೇಳಿದ್ರು. ಸೊ ನಮ್ಮ ಅಣ್ಣನ ಮನೆ ನಮ್ಮನೆ ಹತ್ರನೇ ಇರೋದು, ಮನೆಗೆ ಬಾ ಅಂದರು. ಬಟ್ ನಾನು ಊರಿಗೆ ಹೋಗಬೇಕಿದೆ ಅಂತ ಹೇಳಿದೆ. ಸರಿ ಬಾ ಮನೆ ಹತ್ರ ಬಾ, ಟೀ ಕುಡಿಸ್ತೀನಿ ಅಂತ ಹೇಳಿದ್ರು. ಸೊ ಟೀ ಕುಡಿಸ್ತಾರೆ ಅಂತ ಹೋದೆ. ಅಲ್ಲಿ ಅಣ್ಣನಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ. ಸೊ ಕೇಕ್ ಕಟ್ ಮಾಡಿಸಿದ್ರು. ಕೇಕ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಆಗಿತ್ತು. ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಎಕ್ಸ್ಟ್ರಾ ಅಡಿಷ್ನಲ್ ಏನೇನು ಕ್ಲೋತ್ಸ್ ಇಟ್ಕೊಬೇಕಂತ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. ಸೊ ವರ್ಕ್ ಮುಗಿಸ್ಕೊಂಡು ಮನೆಗೆ ಬಂದು ಈ ಥರ ಹೋಗೋದಿದೆಯಲ್ಲ, ಸಿಕ್ಕಾಪಟ್ಟೆ ಟೈರ್ಡ್ ಆಗುತ್ತೆ. ಬಟ್ ನೆಕ್ಸ್ಟ್ ಡೇ ಫನ್ ಇರುತ್ತೆ ಅಂತ ಹೇಳಿ ಖುಷಿನೇ ಆಗುತ್ತಲ್ವ. ಸೊ ಆಟೋ ಬುಕ್ ಮಾಡಿಕೊಂಡು ಹೊರಟ್ವಿ. ಸೊ ನಾನು ನನ್ನ ಹಸ್ಬೆಂಡ್ ಮಾತ್ರ ಹೊರಡ್ತಾ ಇರೋದು. ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಸೊ ಕೆಲವೊಂದು ಟ್ರಕ್ಕಿಂಗ್ ಇದೆ ಅಂತ ಹೇಳಿ ನಾನು ನನ್ನ ಮಗನ ಕರ್ಕೊಂಡು ಹೋಗಿಲ್ಲ, ಬಿಕಾಸ್ ಅವ್ನು ತುಂಬ ಸೆನ್ಸಿಬಲ್. ಅವ್ನು ಕರ್ಕೊಂಡು ಹೋಗೋದು ಬೇಡ ಅಂತ ಹೇಳಿ ನಾನು ನನ್ನ ಹಸ್ಬೆಂಡ್ ಮಾತ್ರನೇ ಹೋಗ್ತಾ ಇದ್ದೀವಿ. ಮೆಜೆಸ್ಟಿಕ್ ಹೊರಡ್ವಿ. ಸೊ ಮೆಜೆಸ್ಟಿಕ್ಕಿಂದ ಹೋಗಬೇಕಿತ್ತು ಚಿಕ್ಕಮಂಗ್ಳೂರಿಗೆ. ನಾವು ಆ್ಯಕ್ಚುಲಿ 1 ಅವರ್ ಮುಂಚೆನೇ ಹೋಗ್ಬಿಟ್ಟಿದ್ವಿ. ಸೊ ಅಲ್ಲೇ ಊಟ ಮುಗಿಸ್ಕೊಳ್ಳೋಣ ಅಂತೇಳಿ 1 ಅವರ್ ಮುಂಚೆನೇ ಹೋದ್ವಿ. ಸೊ ನನ್ನ ಹಸ್ಬೆಂಡ್ ಮೆನ್ಯೂ ಫೋಟೋನ ತೊಗೊಂಡು ಬಂದಿದ್ರು, ಫೋನಲ್ಲಿ ಯಾವ್ದು ಬೇಕು ಯಾವ್ದು ತೊಗೊಳ್ತೀಯ ಅಂತ ಹೇಳಿ. ನಾನು ಕೆಲವೊಂದು ಅಷ್ಟು ಆರ್ಡರ್ ಮಾಡಿದ್ದು ಅದು ಯಾವುದೂ ಇಲ್ಲ ಅಂತ ಹೇಳಿದರು. ಸೊ ಮಸಾಲೆ ದೋಸೆ ದೆನ್ ಚಪಾತಿನ ತಿನ್ಕೊಂಡ್ವಿ. ಲೈಟ್ ಮೈಲ್ಡ್ ಫುಡ್ ಇರಲಿ, ಯಾಕಂದರೆ ಜರ್ನಿ ಮಾಡ್ತಾ ಇರೋದು. ಎಣ್ಣೆ ಐಟಮ್ಸ್ ಪೂರಿ ಆ ಥರದ್ದೆಲ್ಲ ತಿಂದರೆ ಕಷ್ಟ ಆಗುತ್ತೆ ಅಂತ ಹೇಳಿ. ಸೊ ಬಸ್ ಸರ್ಚ್ ಮಾಡ್ತಾನೆ ಇರ್ತಾರೆ. ಸೊ ಬಸ್ ಬಂದೇ ಬಿಡ್ತು. ಸೊ ನಮ್ಮ ಸೀಟಲ್ಲಿ ಕೂತ್ಕೊಂಡ್ವಿ. ಸೊ ರಾಜಹಂಸ ಬಸ್ ಅಂತ ಹೇಳೋದು ಅಷ್ಟೇ, ನಮಗೆ ಸೀಟ್ ಕಂಫರ್ಟಬಲ್ ಆಗಿರಲಿಲ್ಲ. ಯಾಕಂದರೆ ನಮ್ಮ ಸೀಟ್ ಓಕೆ ಇತ್ತು, ಬಟ್ ಮುಂದಿನವರು ಹಿಂದೆ ಫುಲ್ ಬರ್ತಾರಲ್ಲ, ಸೊ ಅದರಿಂದ ಚೆನ್ನಾಗಿತ್ತು. ಜರ್ನಿ ಇಷ್ಟ ಆಯಿತು. ಸೊ ಮಾರ್ನಿಂಗ್ ಬೇಗನೆ ಹೋಗ್ತು ಅಂತ ಅನಿಸುತ್ತೆ ಅದು. ಸೊ ಮಿಡ್ ಸ್ಟಾಪಲ್ಲಿ ಒಂದು ಒಳ್ಳೆ ಟೀನ ಕುಡ್ಕೊಂಡ್ವಿ. ಸೊ ಯೂಶ್ವಲಾಗಿ ನನಗೆ ಟೀ ಇಷ್ಟ ಆದ್ದರಿಂದ ನಾನು ಕೆಲವೊಂದು ಸತಿ ಎಲ್ಲದರಲ್ಲೂ ಟೀ ಕುಡಿತಾನೆ ಇರ್ತೀನಿ. ಅದು ಗೊತ್ತು, ಅದು ಹೆಲ್ದಿ ಅಂತ ಕುಡಿಬಾರ್ದು ಅಂತ, ಬಟ್ ಏನು ಮಾಡೋಕ್ಕಾಗೋದಿಲ್ಲ. ಕೆಲವೊಂದು ಅಡಿಕ್ಷನ್ನ ಬಿಡೋಕ್ಕಾಗೋದಿಲ್ಲ ಅಲ್ವಾ. ಸೊ ಟೀನ ಕುಡ್ಕೊಂಡು ನಾವು ನಮ್ಮ ಪಯಣ ಸ್ಟಾರ್ಟ್ ಮಾಡಬೇಕಿತ್ತು. ಸೊ ನಾನೇನು ಬಸ್ ಓಡಿಸ್ತಾ ಇರಲಿಲ್ಲ, ಬಸ್ ಡ್ರೈವರ್ ಇದ್ದರು, ಅವ್ರು ಓಡಿಸ್ತಾಯಿದ್ರು. ನಾನು ನನ್ನ ಪಯಣನ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಸೊ ಇದು ಮಾರ್ನಿಂಗ್ 4:45. ಹಾಂ ಹಾಯ್. ನಾವು ಚಿಕ್ಕಮಂಗ್ಳೂರು ವೆದರ್ ಅಂದರೆ ಫುಲ್ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಅಂದ್ಕೊಳ್ತೀವಿ. ಕರೆಕ್ಟ್ ಹಂಗೆ ಇದೆ, ಬಟ್ ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ವೆದರ್ ಎಲ್ಲ ನಾಳೆ ಬರ್ತಾರಂತ. ಒಳ್ಳೆ ಟೈಮ್ ಮುಗಿಸ್ಕೊಂಡು ಪರವಾಗಿಲ್ಲ ಹೋಗೋಣ ಬನ್ನಿ. ಹೋಗಿ ಬರೋದ್ರಂತೆ ಫುಲ್ ಎಲ್ಲ ಕವರ್ ಮಾಡಿ ಬೇಗ ಬೇಗ ನಾವು ಹೋಗಿ ಬರಬೇಕು ಅಷ್ಟೇ ತಾನೇ. ಹೋಗೋಣ ಬನ್ನಿ, ಸಿಕ್ಕಿದ್ರೆ ಸಾಕು. ಫಸ್ಟ್ 2200 ರೂಪಾಯಿ. ಓಕೆ, ನಾವು ಫಸ್ಟ್ ಟ್ಯಾಕ್ಸಿನ ಸರ್ಚ್ ಮಾಡ್ತಾಯಿದ್ವಿ. ಟ್ಯಾಕ್ಸಿ ಅಥವಾ ಜೀಪ್ ಥರ ಬರುತ್ತೆ, ಬಟ್ ಯಾವುದು ಸಿಕ್ಕಲಿಲ್ಲ. ಆಟೋದವರೇ ಸಿಕ್ಕಿದ್ರು. ಒಂದಷ್ಟು ಪ್ಲೇಸ್ಗಳ ಹೆಸರೆಲ್ಲ ತೋರಿಸಿ ಇವತ್ತಿನ ದಿನದಲ್ಲಿ ಕವರ್ ಮಾಡ್ತೀನಿ, 3 ಒಳಗೆ ನಿಮಗೆ ಕವರ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಓಕೆ ಅಂತ ಹೇಳಿದ್ವಿ. ಬಟ್ ಆಟೋದಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು. 2 ಕಡೆಯಿಂದ ಫ್ರೆಶ್ ಗಾಳಿ ಬರ್ತಿತ್ತು. ಸೊ ಅವರು ಆಟೋ ಥರ ಓಡಿಸ್ಲಿಲ್ಲ, ಅವರು ಕೂಡ ಜೀಪ್ ಥರನೇ ಫಾಸ್ಟಾಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ರು. ಬೇಗನೆ ಕರ್ಕೊಂಡೋದ್ರು. ಫಸ್ಟ್ ನಮಗೆ ಮುಳ್ಳಯ್ಯನಗಿರಿ ಬೆಟ್ಟ ತೋರಿಸಿ ಅಂತ ಹೇಳಿದ್ವಿ. ಸೊ ಮನೇಲಿ ನಾನು ಪ್ಲ್ಯಾನ್ ಮಾಡಿದ್ದೆ ಮುಳ್ಳಯ್ಯನಗಿರಿ ಫಸ್ಟ್ ಹೋಗೋಣ, ಅಲ್ಲಿ ವ್ಯೂ ಚೆನ್ನಾಗಿರುತ್ತೆ, ಆ ಮಾರ್ನಿಂಗ್ ಟೈಮಲ್ಲಿ ಹೋದ್ರೇ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಮುಳ್ಳಯ್ಯನಗಿರಿಗೆ ಕರ್ಕೊಂಡೋದ್ರು. ಅದಾದಮೇಲೆ ಒಂದಷ್ಟು ಪ್ಲೇಸ್ಗಳನ್ನ ತೋರಿಸ್ತೀವಿ ಅಂತ ಹೇಳಿದರು. ಸೊ ನೋಡಿ, ಈ ಥರ ಅವ್ರು ನಮ್ಮನ್ನು ಕೆಳಗಡೆ ಕರ್ಕೊಂಡು ಹೋಗ್ತಾರೆ. ಈ ಥರ ಜೀಪಲ್ಲಿ ನಾವು ಒಂದಷ್ಟು ಪ್ಲೇಸಿಗೆ ಬಿಡ್ತಾರೆ. ಅದಾದ ನಂತರ ನಾವು ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು. ಸೊ ಚೆನ್ನಾಗಿತ್ತು. ನಾನು ವಿಂಡೋ ಓಪನ್ ಮಾಡಿದ್ದೆ, ಅವರು ಡ್ರೈವರ್ ವಿಂಡೋ ಕ್ಲೋಸ್ ಮಾಡಿ ಅನಿಮಲ್ಸ್ ಬರುತ್ತೆ ಅಂತ ಹೇಳ್ತಾಯಿದ್ರು. ಸೊ ವಿಂಡೋ ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ಫ್ರೆಶ್ ಗಾಳಿ ಬರ್ತಾಯಿತ್ತು, ಅದನ್ನು ತೊಗೊಂಡು ಹೊರಟ್ವಿ. ಚೆನ್ನಾಗಿತ್ತು ರೈಡ್ ಕೂಡ. ತುಂಬ ಸೇಫ್ ಅಂತಲೂ ಹೇಳೋಕ್ಕಾಗಲ್ಲ, ಸೇಫ್ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಎಲ್ಲ ನಮ್ಮ ಒಂದು ಲಕ್ ಅಂತ ಹೇಳ್ಬೋದು. ಬಟ್ ಹತ್ಕೊಂಡು ಹೋಗೋದ್ರಲ್ಲಿ ಸ್ವಲ್ಪ ಕಷ್ಟ ಇದೆ. ಯಾಕಂದರೆ ಸ್ಟೆಪ್ಸ್ ಏನಿದೆ ಗೊತ್ತಾ, ಸ್ಟಾರ್ಟಿಂಗಲ್ಲಿ ದೊಡ್ಡದಾಗಿದೆ, ಅದಾದಮೇಲೆ ಚಿಕ್ಕದಾಗಿರುತ್ತೆ. ಸ್ವಲ್ಪ ಹುಷಾರಾಗಿ ಹತ್ಕೊಂಡು ಹೋಗಬೇಕು. ಸೊ ಇಲ್ಲಿಗೆ ನಾನು, ನನ್ನ ಹಸ್ಬೆಂಡ್ ಮತ್ತು ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಜನ ಹೋಗಿದ್ದರು, ಅವರೇ ಅಷ್ಟೇ. ಬಟ್ ಸಿಕ್ಕಾಪಟ್ಟೆ ಕೂಲಾಗಿತ್ತು ವೆದರ್ ಮಾತ್ರ. ಒಂಥರ ಫಾಗ್ ಇತ್ತು. ಮುಳ್ಳಯ್ಯನಗಿರಿ ಬೆಟ್ಟ ಆ್ಯಕ್ಚುಲಿ ಚಿಕ್ಕಮಂಗ್ಳೂರಿಗೆ ಇದೆ ಅಂತ ಹೈ ಪೀಕು. ಸೊ ನಾವು ಅದಕ್ಕೆ ಫಸ್ಟ್ ಅದನ್ನೇ ಹೋಗಿ ನೋಡೋಣ ಅಂತ ಹೇಳಿ ಹೊರಟ್ವಿ. ಬಿಕಾಸ್ ಸನ್ರೈಸ್ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ಸನ್ರೈಸ್ ಆದಾಗ ಅಲ್ಲಿನ ಒಂದು ಫಾಗ್ ಎಲ್ಲ ಮೇಲೆ ಬರುತ್ತಾಗ ಸಕ್ಕತ್ತಾಗಿರುತ್ತೆ. ಬಟ್
ಆಟೋದವ್ರಿಗೆ ನಾನು ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಆನ್ ಟೈಮ್ ಅವ್ರು ನಮ್ಮನ್ನು ಕರ್ಕೊಂಡು ಬಂದರು. ಸೊ ಆನ್ ಟೈಮ್ ಅವ್ರು ಕರ್ಕೊಂಬಂದಿದ್ದಕ್ಕಿಂತ ಹೆಚ್ಚಾಗಿ ನಾವು ಕೆಳಗಡೆಯಿಂದ ಮೇಲೆ ಮೇಲೆ ಬೇಗ ಬೇಗ ಹತ್ಕೊಂಡು ಓಡ್ಕೊಂಡು ಬಂದ್ವಿ. ಬಿಕಾಸ್ ಸನ್ರೈಸಲ್ಲಿ ಆಗ್ಬಿಡುತ್ತೆ. ಅಷ್ಟು ಬಂದಿದ್ದೀನಿ, ಇನ್ನೂ ಅಷ್ಟು ಹೋಗಬೇಕು ಮೆಟ್ಲತ್ಕೊಂಡು. ಫೈನಲಿ ರೀಚ್ ಆದ್ವಿ. ನೋಡಿ, ನಾವಂತೂ ಕಳೆದೇ ಹೋಗ್ಬಿಟ್ಟಿದ್ವಿ. ನಮ್ಮ ಮುಂಚೆ ಒಂದಷ್ಟು ಜನ ಬಂದಿದ್ದು ಅಷ್ಟೇ. ಅವರಂತೂ ಸನ್ರೈಸ್ ಪಾಯಿಂಟಲ್ಲೇ ಕುತ್ಕೊಂಡು ನೋಡ್ತಾಯಿದ್ರು. ನಾವು ಒಂದು ಸ್ಪಾಟಲ್ಲಿ ಕುತ್ಕೊಂಡ್ಬಿಟ್ವಿ. ಸಕ್ಕತ್ತಾಗಿತ್ತು. 1 ಅವರ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸಕ್ಕತ್ತಾಗಿರುತ್ತೆ. ನೀವು ಮಸ್ಟ್ ವಿಸಿಟ್ ಬನ್ನಿ. ಚಿಕ್ಕಮಂಗ್ಳೂರಿಗೆ ಬಂದರೆ ಫಸ್ಟ್ ಈ ಪ್ಲೇಸಿಗೆ ಬನ್ನಿ. ಏನು ಗೊತ್ತಾ, ಅಲ್ಲಿ ಇದ್ದಂಥ ಒಂದು ಲೈಕ್ ಹುಡುಗರು ಬಂದಿದ್ರಲ್ಲ, ಅವರೆಲ್ಲ ಒಂದು ಸ್ಪೀಕರ್ನ ತೊಗೊಂಬಂದುಬಿಟ್ಟಿದ್ರು. ಆ ಥರ ಸ್ಪೀಕರ್ ಹಾಕ್ಕೊಂಡು ಹಾಡು ಹಾಕ್ಕೊಂಡು ಬರ್ತಾಯಿದ್ರೆ ಸಕ್ಕತ್ತಾಗಿರುತ್ತೆ. ನಾನು ಹೇಳಿದೆ ನನ್ನ ಮಗನಿಗೆ, ನೀನು ದೊಡ್ಡ ಹುಡುಗ ಆದಮೇಲೆ ಈ ಥರ ಬರೋ ಬಂದೆ, ಇವಾಗ ಮನೇಲೇ ಇರು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದೆ ಅಂತ ಹೇಳಿದೆ. ಅವ್ನಿಗೇನಿಲ್ಲ, ಅವ್ನ ಖುಷಿ. ಅವ್ರ ಸಿಸ್ಟರ್ ಮನೆಗೆ ಹೋಗ್ತಾನೆ, ನಮ್ಮ ಅಣ್ಣನ ಮನೆಗೆ ಹೋಗ್ತಾನೆ, ಅಲ್ಲೆಲ್ಲ ಅವ್ರನ್ನ ಚೆನ್ನಾಗಿ ನೋಡ್ಕೊತಾರೆ. ಸೊ ನೋ ವರೀಸ್. ಒಂಥರ ಹೆಂಗಿದೆ ನೋಡಿ. ಆ್ಯಕ್ಚುಲಿ ಅಲ್ಲಿ ನೋಡಬೇಕಾದ್ರೆ ಇನ್ನೂ ಕೂಲಾಗಿ ತುಂಬಾ ಚೆನ್ನಾಗಿರ್ತಾಯಿತ್ತು. ಅಲ್ಲೂ ಕೂಡ ವೀಡಿಯೋ ಮಾಡ್ಕೊತಿದ್ದೆ. ನಾನು ಮಾತಾಡೋದೇನು ಕೇಳಿಸ್ತಾನೆ ಇರ್ತಾ ಇರಲಿಲ್ಲ, ಹಂಗೂ ವೀಡಿಯೋ ಮಾಡ್ಕೊತಿದ್ದೆ. ಇದು ಯೂಸ್ ಮಾಡ್ಕೊಳ್ಳೋ ಟಿಶ್ಯೂ. ಸ್ವರ್ಗದಲ್ಲಿ ಆರೋಗ್ಬಿಡ್ತೀನಿ ಅಂತ ನಾನು ಹಿಡ್ಕೊತಿದ್ದೆ. ಫಾಗ್ ನೋಡಿ, ದೇವಲೋಕ ನೋಡಬೇಕು ಅಂದರೆ ನೀವು ಮುಳ್ಳಯ್ಯನಗಿರಿಗೆ ಬರಬೇಕು. ದೇವಲೋಕ ನಾವು ನೋಡೋಕ್ಕಾಗಲ್ಲ. ಬತ್ತೀದಿ ನೋಡಬೇಕು ಅಂದರೆ ಮುಳ್ಳಯ್ಯನಗಿರಿಗೆ ಬರಬೇಕು. ನೋಡಿ ಇವಾಗ ನಿಜ ಸನ್ ಫುಲ್ ರೈಸ್ ಆದಮೇಲೆ ಎಷ್ಟು ಚೆನ್ನಾಗಿ ಶಾಡೋ ಬರ್ತಿದೆ ಅಂದರೆ. ಎಂಜಾಯ್ ಮಾಡ್ತಾ ಇದ್ದೀರಾ? ವ್ಯೂ ಅದು ಸನ್ ರೈಸ್ ಆಗ್ತಾ ಅದಾದ ನಂತರ ನಾವು ಈ ಥರ ಒಂದು ಫನ್ನಿನ ಮಾಡಿಕೊಂಡು ಅಲ್ಲೇ ನಿಂತ್ಕೊಂಡಿದ್ವಿ. ಆ ಗಾಳಿ ರಭಸ ಎಷ್ಟು ಜೋರಾಗಿ ಬರ್ತಾಯಿತ್ತು ಅಂದರೆ, ಆ ಗಾಳಿ ರಭಸಕ್ಕೆ ನಾವೇನು ಮಾತಾಡ್ತಾ ಇದ್ದೀವಿ ಅಂತ ನಮಗೆ ಕೇಳಿಸ್ತಿಲ್ಲ. ಅಲ್ಲಿ ಒಂದು ಚಿಕ್ಕ ಒಂದು ಇನ್ಸಿಡೆಂಟ್ ಆಯಿತು. ಏನಂತ ಹೇಳ್ತೀನಿ, ಈ ವಿಡಿಯೋ ನೋಡಿ. ನಾನು ಮೇಲೆ ಹೋಗಿ ವೀಡಿಯೋ ತೆಗೀರಿ, ನಾನು ನಿಮಗೆ ಸ್ಟ್ರೈಟ್ ಹೋಗ್ತೀನಿ ಅಂತ ಹೇಳಿದೆ. ಸೊ ನನ್ನ ಹಸ್ಬೆಂಡ್ ಹೋಗು ಅಂತಲೇ ಹೇಳ್ತಾಯಿದ್ರು. ಸೊ ನಾನು ಕೂಡ ಹೋಗ್ತಾನೆ ಇದ್ದೆ ಖುಷಿಯಾಗಿ. ಅದಾದಮೇಲೆ ಹೋಗ್ಬಿಡು ಫುಲ್ಲಾಗಿ ಹೋಗು. ಹೇ ಕುಸು, ಹೇ ಕುಸು ಕುಸು ಕುಸು, ಕುಸು ಇದು ಬಿಚ್ಚಮ್ಮ. ಸ್ವೆಟ್ರ್ ಬಿಚ್ಚೆ ನೀನು. ಅದನ್ನ ಭಯ ಬಿದ್ದು ಹೋಗ್ತಾ ಐತೆ, ನಾವು ಅದನ್ನ ಭಯ ಬಿದ್ದು ಹೋಗ್ತಾ ಇದ್ವಿ. ಅದೇನು ರೆಡ್ ಅಲ್ವಲ್ಲ, ಅದು ನಾನು ಓಡ್ ಬಂದಲ್ಲ, ಅದಕ್ಕೆ ಓಡ್ ಬಂದಿದ್ದೆ. ನೀರು ತಂದಿಲ್ಲ ಕಂದಮ್ಮ. ಹೇ ಬನ್ನಿರಿ, ಸಾಕು ರೀ. ಸೊ ಗೈಸ್, ಬಟ್ ಏನೂ ಓಪನ್ ಇಲ್ಲ. ಸೊ ಮೇಲವರೆಗೂ ಬಂದ್ವಿ. ಸೊ ಈಗ ಮತ್ತೆ ವಾಪಸ್ ಹೋಗಬೇಕು. ಸ್ವಲ್ಪ ಭಯ ಆಯಿತು, ಅದು ಗೂಳಿ ಹಟ್ಟಿಸ್ಕೊಂಬಂತು ಅಂತ ಹೇಳಿ. ಬಟ್ ಆದರೆ ಅದು ನಾನು ಓಡ್ತಾ ಇದ್ದೀನಿ ಅಂತ ಅದು ಬಂತು. ಬಟ್ ಅಲ್ಲಿ ಮೇಲ್ಗಡೆ ಗೋಶಾಲೆ ಇದೆ ಅನಿಸುತ್ತೆ. ಸೊ ಇಷ್ಟೊಂದು ಹಸುಗಳಿತ್ತು ಅಲ್ಲಿ. ಬಟ್ ಅದು ನನ್ನ ನೋಡಿ ಓಡ್ಕೊಂಬಂದಿದೆ, ನಾನು ಅದನ್ನು ನೋಡಿ ಓಡ್ಕೊಂಡು ಹೋಗ್ಬಿಟ್ಟಿದ್ದೀನಿ.
ಸ್ವಲ್ಪ ಗಾಬರಿ ಬೈಯೋದ ಜೊತೆಗೆ ಕೆಳಗೆ ಇಳಿದ್ವಿ, ಬಟ್ ಎಂಜಾಯ್ ಮಾಡ್ತಾಯಿದ್ವಿ. ಸೊ ಇದು 7 o'clock ಆಗಿದೆ, 7:30 ಅನಿಸುತ್ತೆ. ಸನ್ ಕೂಡ ರೈಸ್ ಆಗಿತ್ತು, ಕೂಲಾಗಿ ಇರ್ತಾಯಿತ್ತು ಪ್ಲೇಸ್. ಅಲ್ಲಿ ಎಷ್ಟೇ ಬಿಸಿಲು ಬಂದರೂ ಏನಂತ ಚಳಿ ಆಗ್ತಾಯಿರಲಿಲ್ಲ. ಸೊ ಇದು ಇಳಿಬೇಕು. ಇಳಿಯುವಾಗ ತುಂಬಾ ಭಯ ಆಗುತ್ತೆ, ಯಾಕಂದರೆ ನಮ್ಮ ಕಾಲು ನಮ್ಮ ಮಾತೆ ಕೇಳೋದಿಲ್ಲ, ಕಾಲು ಸ್ಕಿಡ್ ಆಗುತ್ತೆ. ನಾನು ಶೂ ಹಾಕ್ಕೊಂಡು ಬಿಡಿ. ಇವಾಗ ಎಲ್ಲಿ ಹೋಗೋಣ? ಟೀ ಕುಡಿಯೋಣ ಅಲ್ಲಿ? ಟೀ ಕುಡಿಯೋಣ ಬನ್ನಿ. ನೆಕ್ಸ್ಟ್ ಪ್ಲಾನ್ ಮಾಡೋಣ. ಮುಳ್ಳಯ್ಯನಗಿರಿ ಆಯಿತು, ನೆಕ್ಸ್ಟ್ ಯಾವ್ದು ಕರ್ಕೊಂಡು ಹೋಗ್ತಾರೆ ಅವರು ಗೊತ್ತಿಲ್ಲ. ಹೋಗೋಣ. ನಮ್ಮ ಪಾಡನ್ನ ಇವಾಗ ಟೀ ಕುಡಿದ್ಬಿಟ್ಟು ಹೋಗೋಣ. ಚೆನ್ನಾಗಿದೆ ವ್ಯೂ ಎಲ್ಲ ಎಂಜಾಯ್ ಮಾಡಿದ್ವಿ, ಬಟ್ ಇಳಿಯೋದು ಸ್ವಲ್ಪ ಕಷ್ಟ. ದಯವಿಟ್ಟು ಎಲ್ಲರೂ ಲೈಫಲ್ಲಿ ಒಂದು ಟೈಮ್ ಮುಳ್ಳಯ್ಯನಗಿರಿಗೆ ಬರಲೇಬೇಕು. ನನಗೆ ಇಲ್ಲಿ ಇಳಿಯೋಕ್ಕೆ ಭಯ ಆಗ್ತಿದೆ, ಸ್ವಲ್ಪ ಶೇಕ್ ಆಗ್ತಾಯಿದೆ. ಹತ್ತಬಹುದು, ಇಳಿಯುವಾಗ ಸ್ವಲ್ಪ ಭಯ ಆಗೋದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಬಾಯ್, ಇಳಿದ ಮೇಲೆ ವಿಡಿಯೋ ಮಾಡ್ತೀನಿ. ಇದರ ಕೇಳಿಸ್ಕೊಳ್ತಾ ಇದ್ರೆ ಅಲ್ಲಿ ಅವ್ರು ಹೆಂಗೆ ಕರಿತಾ ಇದ್ರು ಅಂತ ಹೇಳಿ. ನಮ್ಮನ್ನು ನೋಡಿದ್ರೆ ಸಖತ್ತರ ಕರೀತಿದ್ರು. ನಾನು ಫಸ್ಟ್ ವಾಪಸ್ ಬಂದು ಓಡೋ ಹೋಗ್ಬಿಟ್ಟೆ ಅವ್ರು ಕರಿತಾ ಇದ್ದಿದ್ದಕ್ಕೆ. ಸೊ ಅಲ್ಲಿ ಫ್ರೆಶ್ ಟೀ ಮುಗಿಸ್ಕೊಂಡು ನಾವು ಹೊರಟ್ವಿ. ಸೊ ಮಾರ್ನಿಂಗ್ ನಾವೇನು ಬ್ರೇಕ್ಫಾಸ್ಟ್ ಮಾಡಲ್ಲ, ಆ ಟೈಮ್ಗೆ ಮಸಾಲೆ ಐಟಮ್ಸ್ ಏನು ತಿನ್ನೋದಕ್ಕೂ ನನಗೆ ಇಷ್ಟ ಆಗೋದಿಲ್ಲ. ಸೊ ನೋಡಿ, ಈ ಥರ ವೆದರ್ ಎಂಜಾಯ್ ಮಾಡ್ಕೊಳ್ತಾ, ವ್ಯೂ ಎಂಜಾಯ್ ಮಾಡ್ಕೊಳ್ತಾ ಇದ್ವಿ. ಎಷ್ಟು ಚೆನ್ನಾಗಿದೆ, ಸೂರ್ಯನ ಬೆಳಕು, ಮರದ ಮಧ್ಯ ಎಲ್ಲನೂ ಕ್ಯಾಪ್ಚರ್ ಮಾಡ್ಕೊಂಬಂದೆ. ಈಗ ನಾನು ಎಡಿಟ್ ಮಾಡ್ತಾಯಿದ್ದೀನಿ, ಹೋಗಿ ಬಂದು ತುಂಬ ದಿವಸನೇ ಆಯಿತು, ಬಟ್ ಇನ್ನೂ ಖುಷಿ ಆಗ್ತಾಯಿದೆ ಆ ವಿಡಿಯೋ ಎಲ್ಲ ನೋಡೋದಕ್ಕೆ ನನಗಂತೂ. ಸೊ ನಾನು ನನ್ನ ಹಸ್ಬೆಂಡ್ ವಿಡಿಯೋ ತೆಗೆದ್ರೆ ಸಾಕು ಸ್ಮೈಲ್ ಮಾಡ್ತಾಯಿದ್ರು, ಅದಾದಮೇಲೆ ಹಾಗೆ ಸ್ಮೈಲ್ ಕಡಿಮೆ ಮಾಡ್ಕೊಳ್ತಾಯಿದ್ರು. ಸೊ ಈ ಥರ ಬೆಳಕು ಮುಖಕ್ಕೆ ಹೊಡಿತಾ ಇತ್ತು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದಾದಮೇಲೆ ಒಂದು ಫಾರೆಸ್ಟ್ ಏರಿಯಾಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಫಾರೆಸ್ಟ್ ಏರಿಯಾ ಅಂದರೆ ನಾನು ಅವ್ರು ಒಳಗಡೆನೇ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡೆ, ಬಟ್ ಇಲ್ಲ, ಆ ಒಂದು ರೋಡಲ್ಲೇ ನಿಲ್ಲಿಸ್ಬಿಟ್ಟು ಇದೇ ಒಂದು ಫಾರೆಸ್ಟ್ ಏರಿಯಾ, ಇದೊಂದು ಪಾಯಿಂಟ್ ವ್ಯೂ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಓಕೆ, ಅಲ್ಲೇ ಒಂದು ಸ್ವಲ್ಪ ಹೊತ್ತು ಇಳಿದು ಫೋಟೋಸ್ ವೀಡಿಯೋಸ್ನ ತೊಗೊಂಡು ನಾನು ಹಾಗೆ ಸುಮ್ಮನೆ ವಾಕ್ ಹೋಗೋ ಥರ ಹೋಗ್ತಾಯಿದ್ದೆ. ಸೊ ಅದಾದ ನಂತರ ಒಂದು ಒಳ್ಳೆ ಫಾಲ್ಸ್ ಹೋದ್ವಿ, ಹೊನ್ನಮ್ಮ ದೇವಿ ಫಾಲ್ಸ್ ನೋಡೋದಕ್ಕೆ ಚಿಕ್ಕದಾಗಿದೆ, ಬಟ್ ರಭಸ ತುಂಬ ಚೆನ್ನಾಗಿದೆ. ಹೊನ್ನಮ್ಮ ದೇವಿ ಫಾಲ್ಸ್ ಹೋಗೋಣ. ಸಾಕು ಏಯ್, ಕೋತಿ ಆಟಗಳು ಆಡಿದ್ರೆ ಬೀಳ್ತದೆ ಅದೇ. ನೋಡಿ, ಈ ಥರ ಅಲ್ಲಲ್ಲಿ ನನ್ನನ್ನು ಬೈತಾನೂ ಇದ್ದರು, ನನ್ನನ್ನು ಕೇರ್ ಕೂಡ ಮಾಡ್ತಾಯಿದ್ರು. ಹೊನ್ನಮ್ಮ ದೇವಿ ಇಲ್ಲಿ ಇರೋದು, ಮಾತೆ ಹೊನ್ನಮ್ಮ ದೇವಿ, ಚೆನ್ನಾಗಿತ್ತು ದೇವಸ್ಥಾನ ಕೂಡ. ನಿಜ ಹೇಳ್ಬೇಕಂದ್ರೆ ಈ ವೆದರಲ್ಲಿ ಸಕ್ಕತ್ತಾಗಿರಲ್ಲ ಎಲ್ಲ ಕಡೆ. ಇದು ಚೆನ್ನಾಗಿದೆಲ್ಲ, ಫಾಲ್ಸ್ ಕೂಡ ಚೆನ್ನಾಗಿ ಬರ್ತಿದೆ, ಒಳ್ಳೆ ಗಾಳಿ, ಕೂಲಾಗಿದೆ. ಸೊ ನೆಕ್ಸ್ಟ್ ಹೋಗೋಣ. ಹಸ್ಬೆಂಡ್ ನೋಡಿ ಇಲ್ಲಿ ಮುಟ್ಟಕ್ಕೆ ನೀರು ಬಿಡಲ್ಲ ಅಂದರು. ಸೊ ಅಲ್ಲಿ ಕೆಳಗಡೆ ಹೋಗೋಣ ಅಂದರೆ ಅಲ್ಲೂ ಬೇಡ ಅಂತ ಹೇಳ್ತಿದ್ದಾರೆ. ಸೊ ನಿನಗೆ ನೀರು ಮುಟ್ಟಬೇಕಂದ್ರೆ ಬಾ, ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ. ನೋಡಿ, ನನ್ನ ಹಸ್ಬೆಂಡ್ ಹೇಳ್ತಿದ್ದಾರೆ ನೀರು ಮುಟ್ಟಬೇಕಾದ್ರೆ ಇಲ್ಲಿ ಮುಟ್ಟಮ್ಮ ಅಂತ ಹೇಳ್ತಿದ್ದಾರೆ. ಸೊ ನೋಡಿ, ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಪ್ರೊಟೆಕ್ಟಿವ್ ಇದ್ದರೆ ಹಿಂಗೇನೆ. ಈ ಕಡೆ ನೋಡು. ಭಯ ಇರೋರಿಗೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಹಠ ಮಾಡಿದ್ದಕ್ಕೆ ಇಲ್ಲಿವರೆಗೂ ಕರ್ಕೊಬಂದರು, ಹೋಗಲ್ಲ ನಾನು ಹೋಗ್ತಾ ಇದ್ದೀನಿ. ಸಾಕು ಬೇಕಾದ್ರೆ ಸಾಕು. ನೋಡಿ, ನನ್ನ ಬೇಡ ಬೇಡ ಅಲ್ಲೇ ನಿಂತ್ಕೊಳ್ಳಿ, ಸಾಕು. ಹಳ್ಳ ಐತೆ ರೀ. ಹುಷಾರಪ್ಪ, ಹುಷಾರು. ಹೋಗಮ್ಮ. ನೀರು ಮುಟ್ಟು ಹಿಂಗೆ ಕೈ ಇಡ ನೀರು. ನನ್ನ ಕಾಲೇ ಫ್ರೀಸ್ ಆಗೋಯ್ತು. ಎಲ್ಲಿಂದ ಬರುತ್ತೆ ನೋಡಪ್ಪ ಇದೆಲ್ಲ. ಹೇಳಿದೆ
ಬಟ್ ನನಗಂತೂ ತುಂಬಾ ಭಯ. ಅದಾದ ನಂತರ ಜರಿ ಫಾಲ್ಸ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಬಟ್ ಅಲ್ಲಿ ಶೇರಿಂಗ್ ಇರಬೇಕಂತೆ. ಶೇರಿಂಗಲ್ಲಿ ಪರ್ಸನ್ಸ್ ಯಾರೂ ನಮಗೆ ಸಿಗಲಿಲ್ಲ. ಅದಾದಮೇಲೆ ಹೋಗೋದೇನು ಬೇಡ ಅಂತಲೂ ಸುಮ್ಮನಾಗೋಗ್ಬಿಟ್ವಿ ನಾವು. ನಂತರ ಅವರು ಬಾಬಾ ಬುಡನ್ಗಿರಿ ಮತ್ತು ದತ್ತಪೀಠ ಮತ್ತು ಝೆಡ್ ಪಾಯಿಂಟ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಸೊ 3 ಏರಿಯಾ ಬೇರೆ ಬೇರೆ ಇದೆ ಅಂತ ಅಂದ್ಕೊಂಡಿದ್ವಿ ನಾವು. ಫಸ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಈ ಒಂದು ಏರಿಯಾದಾಗ ಹೋದ್ವಿ. ಬ್ರೇಕ್ಫಾಸ್ಟ್ ದೋಸೆ. ಅಲ್ಲೇನಂದರೆ ಅವ್ರು ಏನೇ ಬಿಸಿ ಬಿಸಿ ಕೊಟ್ಟರು ಅಲ್ಲಿನ ಒಂದು ಕೋಲ್ಡ್ ವೆದರ್ಗೆ ಬೇಗನೆ ಕೂಡ ಕೋಲ್ಡ್ ಆಗಿಬಿಡ್ತಾಯಿತ್ತು ದೋಸೆ ಕೂಡ. ಅವರು ದೋಸೆ ಒಬ್ಬೊಬ್ಬರಿಗೆ ಬಿಸಿ ಹಾಕಿನೇ ಕೊಡ್ತಾಯಿದ್ರು. ಅಂಥ ಏನು ಟೇಸ್ಟ್ ಏನು ಚೆನ್ನಾಗಿರಲಿಲ್ಲ. ಓಕೆ, ನಮ್ಮ ಬೆಂಗಳೂರಷ್ಟು ಚೆನ್ನಾಗೇನಿರಲಿಲ್ಲ. ಬಟ್ ಎಲ್ಲ ಕಡೆ ನಾವು ಅದೇ ಥರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು ತಿನ್ನೋ ಮಟ್ಟಿಗಾದರೂ ಇದ್ದರೆ ಖುಷಿ ಆಗುತ್ತಲ್ವ. ಓಕೆ, ಒಂದು ರೇಂಜಿಗೆ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ತಿನ್ನಲೇಬೇಕಿತ್ತು. ತಿಂದ್ಕೊಂಡು ಹೋದ್ವಿ. ಅದಾದ ನಂತರ ಟೀ ಚೆನ್ನಾಗಿತ್ತು, ಬಟ್ ಬೇಗನೆ ಕೋಲ್ಡ್ ಆಗ್ತಿತ್ತು. ಅದಾದರೆ ಮ್ಯಾಗಿ ಮಸಾಲ ತೊಗೊಂಡಿದ್ವಿ. ಅದು ತುಂಬ ಟೇಸ್ಟ್ ಸಕ್ಕತ್ತಾಗಿತ್ತು. ಬಿಸಿ ಬಿಸಿಯಾಗಿ ಟೇಸ್ಟ್ ಚೆನ್ನಾಗಿತ್ತು. ನಮಗೇನು ಇಷ್ಟ ಆಗುತ್ತೋ ಅದು ಟೇಸ್ಟ್ ಚೆನ್ನಾಗಿದೆ ಅನಿಸುತ್ತೆ. ನಮಗೇನು ಇಷ್ಟ ಆಗಲ್ವೋ ಅದು ಚೆನ್ನಾಗಿಲ್ಲ ಅಂತಲೇ ಅನಿಸುತ್ತೆ. ಸೊ ತಿಂದು ಮುಗಿಸ್ಕೊಂಡು ನಮ್ಮ ಒಂದು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿಂದ ಇನ್ನೊಂದು ಸ್ವಲ್ಪ ಮುಂದೆ ಇವೆಲ್ಲ ಗೇಟ್ ಕಾಣಿಸ್ತಾ ಇದೆಯಲ್ಲ, ಇದು ದತ್ತಪೀಠ. ಇದು ಗೇಟ್ ಒಳಗಿಂದ ಹೋಗಿ ನಾವು ದತ್ತಪೀಠ ಅಂದರೆ ದರ್ಗಾ ಮತ್ತು ದತ್ತಪೀಠ ಎರಡು ಒಂದೇ ಒಂದು ದೇವಸ್ಥಾನದಲ್ಲಿರೋದು. ಅಲ್ಲಿ ಒಂಥರ ಗುಹೆ ಥರ ಇರುತ್ತೆ, ನಾವು ಅದರೊಳಗಡೆ ಹೋಗಬೇಕು. ಅದು ಲಾಸ್ಟಲ್ಲಿ ಹೋಗಿ ಇದು ನೋಡಿ ಬಾಬಾ ಬುಡನ್ಗಿರಿ. ಸೊ ಇಲ್ಲಿ ನಿಂತ್ಕೊಂಡ್ರೆ ಬಾಬಾ ಬುಡನ್ಗಿರಿ, ಅದು ಮುಂದೆ ಹೋದರೆ ಝೆಡ್ ಪಾಯಿಂಟ್ ಅಂತ ಹೇಳಿದ್ದಾರೆ. ಬಾಬಾ ಬುಡನ್ಗಿರಿ ಝೆಡ್ ಪಾಯಿಂಟ್ ತೋರಿಸ್ತೀನಿ ಅಂತ. ನಾವು ಬಾಬಾ ಬುಡನ್ಗಿರಿ ಬೇರೆ, ಝೆಡ್ ಪಾಯಿಂಟ್ ಬೇರೆ. ಬಾಬಾ ಬುಡನ್ಗಿರಿ ಅಂದರೆ ಇದು ಝೆಡ್ ಪಾಯಿಂಟ್. ಬಟ್ ಆದರೆ ನೇಚರ್ ಸೂಪರಾಗಿದೆ, ಕ್ಲೈಮೇಟ್ ಸೂಪರಾಗಿದೆ. ಡೌನ್ವರೆಗೂ ಹೋಗಬೇಕು. ಬಟ್ ಅಲ್ಲೊಬ್ರು ಕಪಲ್ಸ್ ಹೋಗ್ತಿದ್ದಾರೆ ನೋಡಿ, ಅವ್ರು ನಮ್ಗೆ ಎದುರಿಸ್ಬಿಟ್ಟಿದ್ದಾರೆ ಇಲ್ಲಿ ಟೈಗರ್ ಇದೆ ಅಂತ. ಸೊ ಹೋಗೋಕ್ಕೆ ಭಯ ಆಗ್ತಾಯಿದೆ. ಜಸ್ಟ್ ನೋಡೋಣ, ಟೈಗರ್ ಬಂದರೆ ಮಾತಾಡ್ಸ್ಕೊಂಡು ಹೋಗೋಣ ಅಷ್ಟೇ. ಹೇಳ್ದಂಗೆ ನಾನು ಬಾಬಾ ಬುಡನ್ಗಿರಿ ಬೇರೆ, ಝೆಡ್ ಪಾಯಿಂಟ್ ಬೇರೆ ಅಂತ ಅಂದ್ಕೊಂಡಿದ್ದೆ. ಸೊ ನಾನು ಅಂದ್ಕೊಂಡಿದ್ದು ತಪ್ಪು. ಅವ್ರು ಹೇಳಿದ್ರದೇನು ತಪ್ಪಿಲ್ಲ ಬಿಡಿ. ಅವರು ಒಂದು ಲೊಕೇಶನ್ನ ಆ್ಯಡ್ ಮಾಡ್ಕೊಳ್ಳೋಕೆ ಅವ್ರು ಎಕ್ಸ್ಟ್ರಾ ಹೇಳಿರ್ತಾರೆ. ಝೆಡ್ ಪಾಯಿಂಟ್ಗೆ ಅಲ್ಲಿ ಹೋಗಬೇಕಿತ್ತು. ನಮಗೇನು ಹೋಗೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಹೇಳ್ದಂಗೆ ಹುಲಿ ಬರುತ್ತೆ ಅನ್ನೋ ಭಯಕ್ಕೆ. ಸೊ ಒಂದು ಯಾವುದಾದ್ರೂ ಆ್ಯಕ್ಟಿವಿಟಿ ಮಾಡೋಣ, ಯಾಕಂದರೆ 10:30ವರೆಗೆ ಆಲ್ಮೋಸ್ಟ್ ಎಲ್ಲ ಪ್ಲೇಸು ಮುಗಿಸೇ ಬಿಟ್ಟಿದ್ರು ಅವರು. 10:30 ವರ್ಷಕ್ಕೆ ಆಗಿ ಹೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಜಿಪ್ ಲೈನ್ ಆ್ಯಕ್ಟಿವಿಟಿ ಮಾಡೋಣ ಅಂತ ಹೇಳಿದ್ವಿ. ಲೈಫಲ್ಲಿ ಫಸ್ಟ್ ಟೈಮ್ ಜಿಪ್ ಲೈನ್ ಆ್ಯಕ್ಟಿವಿಟಿನ ಟ್ರೈ ಮಾಡಿದ್ದು. ಹೆವಿಯಲ್ಲಿ ಚೆನ್ನಾಗಿತ್ತು. ಬಟ್ ಹೆಂಗಿತ್ತು? ಸೂಪರ್ ಆಗಿತ್ತು. ಸ್ವಲ್ಪ ಭಯ ಆಯ್ತು ಅನ್ಸುತ್ತಲ್ಲ ತುಂಬಾನೇ ಭಯ ಆಯ್ತು. ಅಷ್ಟು ಹೋದಾಗ. ನಾವು ಕೈಯೇ ಬಿಡ್ತಾ ಇಲ್ಲ ಇನ್ನು ವೀಡಿಯೋ ಹಂಗೆ. ಕೈ ಬಿಟ್ರೆ ತಲೆ ಚಕ್ಕರ ಬಂದ್ಬಿಡ್ತು. ನನಗಂತೂ ಆಗೋದು ಇಲ್ಲ ಬಿಡಿ, ಕೈ ಹಿಡ್ಕೊಂಡೆ. ನಾವಿಬ್ಬರು ಒಟ್ಟಿಗೆ ಹೋಗೋಣ ಅಂದ್ಕೊಂಡೆ. ಹಂಗಲ್ಲ ರೀ, ಆ ಕಡೆ ಈ ಕಡೆ ಮಾಡ್ತಾರಲ್ಲ ಇಬ್ರದ್ದು, ಆ ಥರ ಇರುತ್ತೆ. ಚೆನ್ನಾಗಿತ್ತು. ಬಂಜಿ ಏನಿಲ್ಲ, ಚೆನ್ನಾಗಿತ್ತು. ಕಣ್ಣು ಮುಚ್ಕೊಬಿಡ್ಬೇಕಂತ ಟೈಮಲ್ಲಿ. ಬಟ್ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಮಾಡಿದ್ವಲ್ಲ, ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಟೈಮ್ ಮಾಡಬೇಕು, ನೋಡೋಣ. ಪರ್ ಪರ್ಸನ್ 300 ಹೋಗಿ ಆಡ್ ಬಂದಿದ್ದು ಅಂತ ಇದಕ್ಕೆ ನಾನು ಯಾವ ಗೇಮ್ ಆಡಿದೆ ಅಂತಲೇ ಮರ್ತೋಗ್ಬಿಟ್ಟೆ. ಬಂಜಿ ಜಂಪ್ ಅಂತ ಇದ್ದೀನಿ, ಆಡಿದ ಜಿಪ್ ಲೈನ್ಗೆ ಅಷ್ಟು ಭಯ ಆಯಿತು. ನೆಕ್ಸ್ಟು ಸಿರಿ ಗಾರ್ಡನ್ ಕರ್ಕೊಂಡ್ರು. ಇಲ್ಲೇನೇ ನೋಡುವಂಥದ್ದೇನು ಪ್ಲೇಸ್ ಇಲ್ಲ, ಬಟ್ ಇದು ಒಂದು ಲೊಕೇಶನ್ ಅವ್ರು ಆ್ಯಡ್ ಮಾಡ್ಕೊಳ್ಬೇಕು ಅಂತ ಆ್ಯಡ್ ಮಾಡ್ಕೊಂಡಿದ್ದಾರೆ. ಸೊ ಬಟ್ ಈ ಒಂದು ಕ್ಲೈಮೇಟ್ ಇದೆಯಲ್ಲ, ಇಲ್ಲಿ ಚೆನ್ನಾಗಿದೆ. ಅಂದರೆ ಇಲ್ಲಿ ಇಷ್ಟು ದುಡ್ಡು ಕೊಟ್ಬಿಟ್ಟು ನಾವು ಫೋಟೋ ಶೂಟ್ನ ಮಾಡ್ಕೋಬೋದು ಬೇಕಾದರೆ. ಸೊ ನಾವೇನೂ ಹೋಗಲಿಲ್ಲ ಅಂತ ಇಂಟ್ರೆಸ್ಟ್ ಏನು ನಮಗಿರಲಿಲ್ಲ. ಸ್ನಾನ ಮಾಡಿಸು ಅಂತ ಕೇಳ್ತಾ ಇದ್ದೀರ ಅನಿಸ್ತು. ಈ ಒಂದು ರೆಸಾರ್ಟಲ್ಲಿ ನನಗೆ ಅದೊಂದೇ ಒಂದು ಬಾತುಕೋಳಿ ಒಂದೇ ನನಗೆ ಅಟ್ರಾಕ್ಟ್ ಆಗಿದ್ದು. ಚೆನ್ನಾಗಿತ್ತು ನೋಡಿ. ಅಲ್ಲಿ ಫೋಟೋ ಶೂಟ್ಗೆ ಬಟ್ಟೆ ಕೊಡ್ತಾರೆ. ಅವರು ಯಾವ ಥರ ಕ್ಲೌತ್ಸ್ ಬೇಕಾ ನಾವು ಆಯ್ಕೆ ಮಾಡ್ಕೋಬೋದು. 1 ಅವರ್ಗೆ ಇಷ್ಟು ಅಂತ ಹೇಳಿ ಚಾರ್ಜಸ್ ಮಾಡ್ತಾರೆ. ಸೊ ಓಕೆ ಬೇಡ ಅಂತ ಹೇಳಿ ಬಂದ್ವಿ. ಹೋಟೆಲೆಲ್ಲ ಇತ್ತು. ಸೊ ಇಲ್ಲಿ ಒಂದು ಟೀ ಒಂದು ಅಥವಾ ಕಾಫಿ 80 ರುಪೀಸ್. ನೋ ಬೈಟು 1 ಕಪ್ ಎಕ್ಸ್ಟ್ರಾನು ಕೊಡೋದಿಲ್ಲ. ಬೇಡ ಅಂಥದ್ದು ನಮಗೆ ಯಾಕೆ ಅಂತ ಹೇಳಿದೆ. ನನ್ನ ಹಸ್ಬೆಂಡೇನು ಬ್ಯುಸಿ ಇದ್ದರು ಫೋನಲ್ಲಿ. ಅದಾದ ನಂತರ ನನ್ನ ಫೇವರೇಟ್ ಒಂದು ಮೋಮೋಸ್ನ ಆರ್ಡರ್ ಮಾಡಿಕೊಂಡು ತಿಂದು ನಾವು ನಮ್ಮ ರೆಸಾರ್ಟ್ಗೆ ಬಂದ್ವಿ. ಸೊ ನಾವು ಫಸ್ಟೇ ಅವ್ರಿಗೆ ಹೇಳಿದ್ವಿ ಚಿಕ್ಕಮಂಗ್ಳೂರಿಂದ ನಮ್ಮ ರೆಸಾರ್ಟ್ 8 ಕಿಲೋಮೀಟರ್ಸ್ ಆಗುತ್ತೆ ಅಂತ ಹೇಳಿ. ಬಟ್ ಅವರು ಆನ್ ದ ವೇ ಹೋಗುವಾಗೆಲ್ಲ ಚೆನ್ನಾಗಿದ್ರು. ಆಮೇಲೆ ಅವ್ರಿಗೆ ಏನು ಅನ್ನಿಸ್ತು, ಲಾಂಗ್ ಡಿಸ್ಟೆನ್ಸ್ ಅನ್ನಿಸ್ತಿದೆ, ನಾನು ತೊಗೊಳ್ತಾರೋ ಅಮೌಂಟ್ ಕಮ್ಮಿ ಇದೆ ಅಂತ ಹೇಳಿದ್ರು. ಅವ್ರು ಎಕ್ಸ್ಟ್ರಾ ಚಾರ್ಜಸ್ ಕೇಳಿದ್ರು, ನಾವು ಕೊಟ್ವಿ. ಸೊ ಎಕ್ಸ್ಟ್ರಾ ಕೇಳಿದರೆ ನಾವು ಕೊಡೋಲ್ಲ ಅಂತ ಹೇಳ್ತಾರಲ್ಲ, ಬಟ್ ಸ್ವಲ್ಪ ಗುಣ ಅಂತಾಯಿದ್ರು. ಇಟ್ಸ್ ಓಕೆ, ಲೀವ್ ಇಟ್. ನಾವು ನೆಕ್ಸ್ಟ್ ಬಂದಿದ್ದು ಡೀಪ್ ವುಡ್ಸ್ ಹೋಮ್ ಸ್ಟೇಗೆ. ಚೆಕ್-ಇನ್ ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿದ್ವಿ. ನಾವು ಬಂದಿದ್ದು 1 o'clock ಆಗಿತ್ತು. ಬಟ್ ಇನ್ನೂ ರೂಮ್ ಕೂಡ ರೆಡಿ ಆಗಿರಲಿಲ್ಲ, ಲೈಕ್ ಕ್ಲೀನ್ ಮಾಡ್ತಾಯಿದ್ರು. ಸೊ ಅದಾದ ಅವರು ಒಂದು ರೆಸ್ಟೋರೆಂಟ್ ಒಂದು ಸ್ವಲ್ಪ ಟೀ ಎಲ್ಲ ಕುಡಿತಾರೆ, ಅಷ್ಟೊತ್ತಿಗೆ ರೆಡಿ ಆಗುತ್ತೆ ಅಂದರು. ಸೊ ನಾನು ಹಂಗೆ ಕದ್ದಾಡ್ಕೊಂಡು ವೀಡಿಯೋ ತೊಗೊಂಡು ಬಂದು ಏನು ಇದೆ ಇಲ್ಲೆಲ್ಲ ಒಳಗಡೆ ಹೆಂಗಿದೆ ಅಂತ ಎಲ್ಲ ನೋಡಿದೆ. ಈ ಒಂದು ಒಂದು ಡೀಪ್ ವುಡ್ ಸ್ಟೇಗೆ ಈ ಒಂದು ಮನೆಯೇ ಅಟ್ರಾಕ್ಷನು. ತುಂಬ ಜನ ಬಂದರೆ ಅಲ್ಲಿ ಇಳ್ಕೊಬೋದು ಅಂತ ಅನಿಸುತ್ತೆ. ಬಟ್ ನಾವು ಅದನ್ನು ತೊಗೊಂಡಿಲ್ಲ, ಸ್ಟ್ಯಾಂಡರ್ಡ್ ರೂಮ್. ನಮ್ಮಿಬ್ಬರು ಪರ್ಸನ್ಗೆ ಸ್ಟ್ಯಾಂಡರ್ಡ್ ರೂಮ್ ತೊಗೊಂಡಿದ್ದೆ. ವೆದರ್ ತುಂಬ ಚೆನ್ನಾಗಿತ್ತು.
ಹಾಯ್, ಚೆನ್ನಾಗಿದೆಯಾ? ಸೂಪರ್ ಆಗಿದೆ ಮ್ಯಾಮ್. ಅಟ್ಮಾಸ್ಫಿಯರ್ ಚೆನ್ನಾಗಿದೆಯಲ್ಲ? ಸೂಪರ್ ಆಗಿದೆ ಮ್ಯಾಮ್. ಸೊ ಒಳಗಡೆ ಹೋಗಿ ಚೆಕ್ಕಿನ್ ಆಗಬೇಕು. ಚೆಕ್ಕಿನ್ ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿದಾಯಿತು. ಈಗ ಚೆಕ್ಕಿನ್ ಆಗಬೇಕು. ವೆಯ್ಟ್ ರೂಮ್ ಕೊಡೋದಕ್ಕಂತ ಕಾಯ್ತಾ ಇದ್ದೀವಿ. ಸೊ ಇವಾಗ ಬನ್ನಿ. ನಾವು ಫಸ್ಟ್ ಇಲ್ಲಿ ಬಂದಿದ್ದಂಥ ಮಾಡಿದಂಥ ಫಸ್ಟ್ ಕೆಲಸನೇ ಟ್ಯಾಕ್ಸಿ. ಸೊ ಟ್ಯಾಕ್ಸಿ ಏನಿದೆ, ನೆಕ್ಸ್ಟ್ ಡೇಗೆ ನಮಗೆ ಟ್ಯಾಕ್ಸಿ ಬೇಕಿತ್ತಲ್ಲ, ಸೊ ಅದನ್ನು ಸರ್ಚ್ ಮಾಡಿ ಹುಡುಕಿ ಅದನ್ನೆಲ್ಲ ಫಸ್ಟ್ ಬುಕ್ ಮಾಡ್ಕೊಂಡ್ವಿ. ಸೊ ಅವರು ಟೀ ಮಾಡಿಕೊಟ್ರು, ಎಲ್ಲ ಕುಡಿದು ನಾನು ಹಾಗೆ ಒಂದು ರೌಂಡ್ ಹಾಕ್ಕೊಂಬರ್ತೀನಿ ರೂಮ್ ಕೊಡೋವರೆಗೂ ಅಂತ ಹೇಳಿ. ನಾನು ನಮಗೆ ಯಾವ್ದು ರೂಮ್ ಕೊಡ್ತಾರೆ ಅಂತ ಹೇಳಿ ನೋಡೋಕ್ಕೆ ಕೂಡ ಹೋಗ್ಬಿಟ್ಟು ಹಾಗೆ ಬಂದೆ. ಸೊ ಇಲ್ಲೊಂದು 4-5 ರೂಮ್ ಇದೆ ಅಂತ ಅನಿಸುತ್ತೆ. ಎಲ್ಲರೂ ಕೂಡ ಫಿಲ್ ಆಗಿದ್ರು. ಆ ಒಂದು ಡೇಗೆ ಎಲ್ಲರೂ ಕೂಡ ಬಂದಿದ್ರು, ಎಲ್ಲ ರೂಮ್ ಕೂಡ ಫಿಲ್ ಆಗಿತ್ತು. ಸೊ ನಾನೆಲ್ಲ ಫೋಟೋ ವೀಡಿಯೋ ತೊಗೊಂಡು ಬರೋ ಅಷ್ಟೊತ್ತಿಗೆ ಅವ್ರು ಬಂದು ರೂಮ್ ರೆಡಿ ಇದೆ ಬನ್ನಿ ಅಂತ ಹೇಳಿದರು. ಸೊ ಹೋಗಿ ರೂಮ್ಗೆ ಹೋಗಿ, ರೂಮ್ ಮಾತ್ರ ಸಿಕ್ಕಾಪಟ್ಟೆ ಸೂಪರಾಗಿತ್ತು. ನೀವು ಬನ್ನಿ, ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ, ತುಂಬ ಕೇರ್ ಮಾಡ್ತಾರೆ. ಅಲ್ಲಿರೋಂಥ ಸ್ಟಾಫ್ಸ್ ತುಂಬ ಕೇರಿಂಗಾಗಿ ನೋಡ್ಕೊಳ್ತಾರೆ. ಇದು ಬಾಲ್ಕನಿ. ನನಗೆ ರೂಮ್ಗಿಂತ ಬಾಲ್ಕನಿ ಅಂದರೆ ಪ್ಯಾಸೇಜ್ ಇದೆಯಲ್ಲ ಅದೇ ಸಿಕ್ಕಾಪಟ್ಟೆ ಚೆನ್ನಾಗಿದ್ದು. ಒಂಥರ ಫುಲ್ ಕಾಡು ಒಳಗಡೆನೇ ಇದೆ, ಕಾಡಿನ ಮಧ್ಯೆನೇ ನಾವಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಸೊ ಇಲ್ಲಿಂದ ಒಂದು ರೂಮ್ಸ್ ಅಥವಾ ನೆಕ್ಸ್ಟ್ ಡೇಗೆ ನಾನು ಮಾಡಿದಂಥ ರೆಸಾರ್ಟ್ಸ್ ಎಲ್ಲ ನನ್ನ ಒಂದು ಒಪಿನಿಯನ್, ನಾನು ಸರ್ಚ್ ಮಾಡಿದ್ರಿಂದ ನನ್ನ ಹಸ್ಬೆಂಡ್ನ ಹೆಂಗಿದೆ, ನಿಮ್ಗೆ ಇಷ್ಟ ಆಯಿತಾ, ಹಾಗೆ ಹಿಂಗೆ ಅಂತೆಲ್ಲ ಕೇಳ್ತಾ ಇದ್ದೆ. ಸೊ ನಾನು ಸರ್ಚ್ ಮಾಡಿದ್ದು ನಿಜ, ಬಟ್ ಅವರೇ ಒಂದು ಫೈನಲ್ ಡಿಸಿಷನ್. ಅವ್ರು ಓಕೆ ಅಂದಮೇಲೆ ಪೇ ಮಾಡೋದು, ಇಲ್ಲ ಅಂದರೆ ಕ್ಯಾನ್ಸಲ್ ಮಾಡೋದು. ಯಾಕಂದರೆ ನಾನು ಈ ಡೇಟ್ ಬದಲಾಗಿ ಬೇಕು ನೆಕ್ಸ್ಟ್ ಡೇಟ್ ಬುಕ್ ಮಾಡಿಬಿಡೋ ಅಂಥ ಆ ಥರ ಜಾಸ್ತಿ ನನಗೆ. ಸೊ ಅದಕ್ಕೆ ಅವರು ಒಂದು ಪರ್ಮಿಷನ್ ತೊಗೊಂಡೆ ಬುಕ್ ಮಾಡಿದ್ದು. ಸೊ ಅವ್ರು ಹೇಳಿದರು ನಾವು ಫಾಲೋ ಮಾಡಲೇಬೇಕಾಗತ್ತಲ್ಲ. ಸೊ ಫ್ರೆಶ್ ಅಪ್ ಆಗಿ ನಾನು ರೆಡಿಯಾಗಿ ಹೊರಟ್ವಿ. ಸೊ ಊಟಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಆರ್ಡರ್ ಮಾಡಿದ್ದೀವಿ, ಬಿರಿಯಾನಿ ಮತ್ತು ಪೆಪ್ಪರ್ ಚಿಕನ್ ಆರ್ಡರ್ ಮಾಡಿದ್ದೀವಿ. ಸೊ 30 ಮಿನಿಟ್ಸ್ ಮುಂಚೆನೇ ಆರ್ಡರ್ ಮಾಡಬೇಕು. ಸೊ 30 ಮಿನಿಟ್ಸ್ ಮುಂಚೆನೇ ಆರ್ಡರ್ ಮಾಡಿದ್ದೀವಿ. ಈಗ ಹೋಗಿ ಊಟ ಮಾಡಿಕೊಂಡು ಬರೋಣ. ಇದು ಸ್ವಲ್ಪ ದೊಡ್ಡದು, ಎಷ್ಟು ಚೆನ್ನಾಗಲ್ಲ, ಚೆನ್ನಾಯ್ತಾ? ನಾವು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಇಲ್ಲಿ ಬಂದು ವೆಯ್ಟ್ ಮಾಡ್ತಾಯಿದ್ವಿ. ಸೊ ನಾನು ಈ ಒಯಾಲೆನ ನಾನು ವೀಡಿಯೋದಲ್ಲಿ ಫೋಟೋದಲ್ಲಿ ನೋಡಿದ್ದೆ. ನಾನು ಎಲ್ಲಿದೆ ಅಂತ ಸರ್ಚ್ ಮಾಡಿ ಹೋಗಿ ಕುತ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೆ. ಸೊ ಅವ್ರು ಊಟ ರೆಡಿ ಆಗುತ್ತೆ ಅಂತ ಹೇಳೋವರೆಗೂ. ಸೊ ನಾವಿಲ್ಲೇನೇ ಹೇಳಬೇಕಿದ್ರು 40 ಮಿನಿಟ್ಸ್ ಮುಂಚೆನೇ ಹೇಳಬೇಕು, ಅವರು ಪ್ರಿಪೇರ್ ಮಾಡಿ ನಮಗೆ ಕೊಡೋಕ್ಕೆ. ಫ್ರೆಶ್ ಹೋಮ್ಲಿ ಫುಡ್ ಥರನೇ ಫೀಲ್ ಆಗುತ್ತೆ. ಅವರು ಕೂಡ ಹಾಗೆ ಪ್ರೆಸೆಂಟ್ ಮಾಡ್ತಾರೆ. ಸೊ ಕ್ಯಾಮ್ರಾ ಕಾಣಿಸ್ತಿಲ್ಲ, ಕುತ್ಕೋಬೋದು, ಇಲ್ಲೂ ಕುತ್ಕೋಬೋದು. ಅದೇನ ಬಾಲ್ಕನಿಗಳು ಚೆನ್ನಾಗಿದೆ. ಇದು ಒಂದಿದೆ, ಫೈರ್ ಕ್ಯಾಂಪ್ ಇದೆ. ಸೊ ದೆನ್ ಸೈಕಲ್ ಓಡಿಸೋರು ಸೈಕಲ್ ಓಡಿಸ್ಬೋದು. ನನ್ನ ಹಸ್ಬೆಂಡ್ ಕುತ್ಕೊಬಿಟ್ಟಿದ್ದಾರೆ ಸುಮ್ಮನೆ. ಸೊ ಬೆಳಿಗ್ಗೆನೇ ಹೋಗಿ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ರೆಸ್ಟ್ ಮಾಡ್ತಾಯಿದ್ದೀವಿ. ಸೊ ರೆಸಾರ್ಟಲ್ಲಿ ವೆದರು ಮತ್ತು ಇಲ್ಲಿ ನೇಚರು ಸಕ್ಕತ್ತಾಗಿದೆ. ಸೊ ಊಟ ಮಾಡೋಕ್ಕೊಂದು ಹೋಗಬೇಕು. ಊಟ ರೆಡಿ ಆದಮೇಲೆ ಊಟ ರೆಡಿ ಇದೆ, ಊಟ ಮಾಡಿಕೊಂಡು ಅವ್ರು ನಮಗೆ ಹೇಳಿದ್ರು ಆಗಿದೆ ಬನ್ನಿ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಸೊ ನಾವು ಹೋಗೋ ಅಷ್ಟೊತ್ತಿಗೆ ಈ ಥರ ರೆಡಿ ಮಾಡಿದ್ದಾರೆ. ಸೊ ಈ ಥರ ನೀಟಾಗಿ ಕಂಟೈನರಲ್ಲಿ ಹಾಕಿ ನಮಗೆ ಈ ಥರ ಪ್ರೆಸೆಂಟ್ ಮಾಡಿರ್ತಾರೆ. ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ. ನಾವೇ ಸರ್ವ್ ಮಾಡ್ಕೊಬೇಕು. ಸೊ ಏನಿದ್ರು ಅವ್ರು ಹಾಕಿ ಇಟ್ಟಿರ್ತಾರೆ, ನಾವು ಸರ್ವ್ ಮಾಡ್ಕೊಂಡು ತಿನ್ನಬೇಕು. ಚೆನ್ನಾಗಿರುತ್ತಲ್ಲ. ಸೊ ಮನೆ ಊಟದ ಥರನೇ ಫೀಲ್ ಆಗುತ್ತೆ ಅಂತ ಅವ್ರ ಒಂದು ಕಾನ್ಸೆಪ್ಟ್ ಚೆನ್ನಾಗಿದೆ. ಸೊ ಫಸ್ಟು ಸ್ಟಾರ್ಟ್ ಮಾಡಿದ್ವಿ ಚಿಕನ್ ಬಿರಿಯಾನಿ. ಚಿಕನ್ ಹೊಟ್ಟೆ ಕೂಡ ಹಸ್ದಿತ್ತು. ಬೆಳಗ್ಗೆಯಿಂದ ನಾವು ಟಿಫನ್ ಸರಿಯಾಗಿ ಮಾಡಿಲ್ಲ, ಒಂದು ದೋಸೆ ಅಷ್ಟೇ ತಿಂದಿದ್ದು. ಸೊ ಬಂದಿದ್ದ ತಕ್ಷಣ ಬಿಸಿ ಬಿಸಿಯಾಗಿ ಚೆನ್ನಾಗಿತ್ತು. ಊಟ ಕೂಡ ಚೆನ್ನಾಗಿ ರೆಡಿ ಮಾಡಿದರು. ಸೊ ಅದ್ರ ಜೊತೆಗೆ ವಾಟರ್ ಮೆಲನ್ ಜ್ಯೂಸ್ ಕೊಂಡ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಸುತ್ತಾಡಿಕೊಂಡು ರೂಮ್ಗೆ ಹೊರಟ್ವಿ. ಸೊ ಬೆಳಗ್ಗೆಯಿಂದ ನಮಗೆ ಜರ್ನಿ ಮಾಡಿ ಫುಲ್ಲು ಸುಸ್ತಾಗಿದ್ದರಿಂದ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗು ಔಟ್ಸೈಡ್ ಸುತ್ತಾಡೋಕೆ ಹೋಗೋಣ ಅಂತ. ಮೇಡಮ್ ಟೀ ರೆಡಿ ಇದೆ. ಆ ಒಂದು ಕ್ಲೈಮೇಟ್ ನೋಡಿಕೊಂಡು ತಣ್ಣಗೆ ಗಾಳಿನ ತೊಗೊಂಡು ಟೀ ಕುಡ್ಕೊಂಡು ನೆಕ್ಸ್ಟು ನಮ್ಮ ಒಂದು ವಾಕ್ ಸ್ಟಾರ್ಟ್ ಮಾಡಿದ್ವಿ. ಸುಮ್ಮನೆ ಆ ಕಡೆ ಸುತ್ತಮುತ್ತ ಏನಿದೆ ಅಂತ ಹೇಳಿ ಹೋಗ್ತಾಯಿದ್ವಿ ಅಷ್ಟೇ. ನಾವು ಅಲ್ಲೇನು ನೋಡೋ ಪ್ಲೇಸ್ ಇಲ್ಲ, ಬಟ್ ಏನಿರುತ್ತೆ ನೇಚರ್ನ ನೋಡೋದಕ್ಕಿಂತ ಒಂದು ಒಳ್ಳೆ ಪ್ಲೇಸ್ ಬೇಕಾ.
ಇದು ಡೀಪ್ ವುಡ್ಸ್ ಝೆಡ್ ವೆಕೇಷನ್ ಆಗಿರೋದ್ರಿಂದ ತುಂಬ ಒಳಗಡೆ ಇದೆ ರೆಸಾರ್ಟ್ ಬಂದು ತುಂಬ ಚೆನ್ನಾಗಿದೆ. ಸೊ ಇಲ್ಲೆಲ್ಲ ನರ್ಸರಿ ಫಾರ್ಮಿಂಗ್ಸ್ ಎಲ್ಲ ಮಾಡ್ತಾಯಿದ್ರು ಅಂತ ಅನಿಸುತ್ತೆ. ಚೆನ್ನಾಗಿತ್ತು. ಅದನ್ನೊಂದು ಪ್ಲ್ಯಾಂಟ್ ಆಗಿರ್ಬೋದು, ಒಂದೊಂದು ಲೀವ್ಸ್ ಫ್ಲವರ್ಸ್ ಎಲ್ಲ ಫೋಟೋಸ್ನ ತೊಗೊಳ್ತಾ ಇದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರ್ತಿತ್ತು. ವಿಧವಾದ ಎಲೆಗಳು, ಫ್ಲವರ್ಸ್ಗಳು ಎಷ್ಟು ಚೆನ್ನಾಗಿರ್ತಿತ್ತು. ಈ ಒಂದು ವೇ ಇದೆಯಲ್ಲ, 2 ವೇ ಅಂದರೆ ಲೈಕ್ ಕಾರ್ಗೆ ಬರೋಕ್ಕೆ ಅಂತ ವೇ ಮಾಡಿರೋಂಥ ವೇ ಒಂಥರ ಚೆನ್ನಾಗಿ ಬರ್ತಾಯಿತ್ತು. ಪಿಕ್ಚರಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಎಲ್ಲಿ ಹೋಗ್ತಾಯಿದ್ದೀವಿ ಇವಾಗ? ವಾಕಿಂಗ್ ಹೋಗ್ತಾಯಿದ್ದೀವಿ. ಟೀ ಕುಡಿದ್ವಿ, ಒಂದು ಒಳ್ಳೆ ಟೀ ಕುಡಿದ್ಬಿಟ್ಟು ವಾಕ್ ಹೋಗ್ತಾಯಿದ್ದೀವಿ. ಮತ್ತೆ ಪ್ಯಾಕ್ ಮಾಡ್ಕೋಬೇಕು ಬಟ್ಟೆನೆಲ್ಲ, ಏನು ಮಾಡೋಕ್ಕಾಗಲ್ಲ, ಹೊರಡಬೇಕು ಇನ್ನೊಂದು ರೆಸಾರ್ಟ್ಗೆ. ಇಲ್ಲಿ ನೋಡಿ ನರ್ಸರೀಸ್ನೆಲ್ಲ ಮಾಡ್ತಾಯಿದ್ದಾರೆ. ಈ ಥರ ಫಾರ್ಮಿಂಗ್ಸ್ ಎಲ್ಲ ಇರ್ತಿತ್ತು, ತುಂಬ ಟ್ರೀಸ್. ಅವರ ಒಂದು ಕೆಲಸನ ಅವ್ರು ಮಾಡ್ತಾಯಿದ್ರು, ನಾನು ಸುಮ್ಮನೆ ಹಾಗೆ ರೋಡೆಲ್ಲನೂ ಕ್ಯಾಪ್ಚರ್ ಮಾಡ್ಕೊತಿದ್ವಿ. ಈ ಒಂದು ಸ್ಟ್ರೈಟ್ ಅಂದರೆ ರೈಟ್ ಸೈಡಿಂದ ಸ್ಟ್ರೈಟ್ ಬಂದಿದ್ದಷ್ಟೇ. ಸೊ ಅದರಿಂದ ಇನ್ನೂ ರೋಡೇ ತುಂಬ ದೂರ ಇದೆ. ಸೊ ಅಲ್ಲಿಂದ ಮುಂದೆ ಸ್ಟ್ರೈಟ್ ಬರ್ತಾ ಇರಬೇಕು. ಬೆಳಗ್ಗೆ ಸೈಕಲಿಂಗ್ ಹೋಗೋಕ್ಕೆ ಒಂದು ಒಳ್ಳೆ ಪ್ಲೇಸ್, ಚೆನ್ನಾಗಿರುತ್ತೆ ಸೈಕ್ಲಿಂಗ್ ಹೋಗೋ ಅಷ್ಟೊತ್ತಿಗೆ ನಾವು ಹಿಂಗೆ ಹೋಗಿ ಬರೋ ಅಷ್ಟೊತ್ತಿಗೆ ಕತ್ಲೆ ಆಗಿಬಿಟ್ಟಿತ್ತು. ಸೊ ನಾನು ಈ ಥರ ಒಂದು ವೀಡಿಯೋ ಮಾಡಿಕೊಂಡೆ. ಈ ಥರ ವಿಡಿಯೋ ಎಡಿಟ್ ಮಾಡೋಣ, ಚೆನ್ನಾಗಿರುತ್ತೆ, ಇಬ್ಬರು ಮೆಂಬರ್ಸ್ ಹಾಕಿದ್ದು ಅಂತ ಹೇಳಿದ್ರೆ. ನನ್ನ ಹಸ್ಬೆಂಡ್ ಏನು ಮಾಡಿದ್ದಾರೆ, ಸೆಲ್ಫಿ ಕ್ಯಾಮ್ರಾದಲ್ಲಿ ಹಿಂದೆಗಡೆ ಆಟೋಯಿಂದ ಇಳಿತಾ ಇದ್ದವ್ರದ್ದೆಲ್ಲ ವೀಡಿಯೋ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಅವ್ರಿಗೂ ಗೊತ್ತಾಗಿಲ್ಲ ನಾನು ಹೇಳಿ ಅಂತ ಅವರು ವೀಡಿಯೋ ಮಾಡ್ಕೊಳ್ತಾಯಿದ್ರು. ಏನು ಮಾಡೋಕ್ಕಾಗೋದಿಲ್ಲ. ಸೊ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದು ಎಲ್ಲ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಬೇಕಾಗಿತ್ತು. ಸೊ ಪ್ಯಾಕಿಂಗ್ ಇದೇ ಕೆಲಸ. ಸೊ ಎಲ್ಲ ಲಗೇಜ್ಮೆಂಟ್ಸ್ ಕೂಡ ಸಪ್ರೇಟ್ ಮಾಡಿದ್ವಿ. ಅಷ್ಟೊತ್ತಿಗೆ ಸರ್ವಿಸ್ ರೆಡಿ ಇದೆ, ಕುತ್ಕೊಳ್ಳಿ, ಎಂಜಾಯ್ ದ ಮೂಮೆಂಟ್. ಚೆನ್ನಾಗಿದೆಯಾ? ಸೊ ನೇಚರ್ ಎಂಜಾಯ್ ಮಾಡಿಕೊಂಡು ಇವಾಗ ರೆಡಿ ಆದ್ವಿ, ಊಟಕ್ಕೆ ಹೋಗ್ತಾ ಇದ್ವಿ. ಅಷ್ಟೊತ್ತಿಗೆ ಡಿನ್ನರ್ ಕೂಡ ರೆಡಿಯಾಗಿತ್ತು. ಸೊ ಡಿನ್ನರ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ನಾವು ಒಂದು ಸಿಂಪಲ್ಲಾಗಿ ಮೆನ್ಯೂನ ಆರ್ಡ್ರ್ ಮಾಡ್ಕೊಂಡಿದ್ವಿ. ಮಧ್ಯಾಹ್ನ ಸ್ವಲ್ಪ ಹೆವಿ ಆಗಿತ್ತು, ಚಿಕನ್ ಬಿರಿಯಾನಿ ಕೂಡ ಬೇಡ, ಈಗ ಸ್ವಲ್ಪ ದಾಲ್ ಸಾಂಬಾರು ಥರ ಆ ಥರ ಟೈಪ್ ತಿನ್ನೋಣ ಅಂತ ಹೇಳಿದ್ದು. ಸೊ ಫಿಶ್ ಫ್ರೈ ತಿನ್ಕೊಂಡು ನೆಕ್ಸ್ಟು ರೆಡಿಯಾಗಿ ಹೋಗ್ತಾಯಿದ್ವಿ. ತುಂಬಾ ಚಳಿ ಆಗ್ತಾಯಿತ್ತು, ನನಗಂತೂ ಸಿಕ್ಕಾಪಟ್ಟೆ ಚಳಿ ಆಗ್ತಿತ್ತು. ನಾನೇನು ಗೊತ್ತಾ, ನಾನು ಇಷ್ಟೊಂದು ಡ್ರೆಸ್ ತೊಗೊಂಡು ಬಂದೆ, ಬೆಳಿಗ್ಗೆ ಒಂದು ಹಾಕ್ಕೊಳ್ಳೋಣ, ಒಂದು ಫಾಲ್ಸ್ಗೊಂದು ಹಾಕ್ಕೊಳ್ಳೋಣ ಅಂತ. ಬಟ್ ಆಟೋದವ್ರು ಎಲ್ಲ ಕಡೆ ಸುತ್ತಾಡಿಸಿ ಕರ್ಕೊಂಡು ಬಂದಿದ್ದು ಒಂದೇ ಡ್ರೆಸ್ ಆಗೋಯ್ತು ಅಂತ ಹೇಳಿ ಊಟಕ್ಕೊಂದು, ವಾಕಿಂಗ್ ಒಂದು, ಟೀಗೊಂದು ಅಂತ ಹೇಳಿ ಡ್ರೆಸ್ನ ಚೇಂಜ್ ಮಾಡ್ತಿದ್ದೆ. ಬಟ್ ಹೆವಿ ಚಳಿ ಆಗ್ತಾಯಿತ್ತು. ಸೊ ಸಿಂಪಲ್ಲಾಗಿ ಅನ್ನ ಸಾಂಬಾರು, ದಾಲ್ ಆ್ಯಂಡ್ ಚಪಾತಿನ ಆರ್ಡರ್ ಮಾಡ್ಕೊಂಡಿದ್ವಿ. ಚೆನ್ನಾಗಿತ್ತು. ಸೊ ನೋಡಿ ಈ ಥರ ಕಂಟೈನರೆಲ್ಲ ಹಾಕಿ ಇಟ್ಟಿದ್ರು. ಸೊ ನಾವು ಹೋಗೋಷ್ಟೊತ್ತಿಗೆ ಇನ್ನೊಂದು ಕಪಲ್ಸ್ ಕೂಡ ಬಂದಿದ್ರು. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ನೋಡಿ ಈ ಥರ ಬಿಸಿ ರೈಸ್ ಕೊಟ್ಟಿದ್ರು. ರೈಸ್ ಹೆವಿ ಆಗಿತ್ತು, ನಾವು ಅಷ್ಟೊಂದು ತಿನ್ನೋಕ್ಕೆ ಆಗಲಿಲ್ಲ ರೈಸ್ನ. ಚೆನ್ನಾಗಿತ್ತು. ಒಂದು ಚಪಾತಿ, ಸಾಫ್ಟಾಗಿರುವಂಥ ಚಪಾತಿ, ಜೊತೆಗೆ ಫಿಶ್ ಫ್ರೈ, ದೆನ್ ಸ್ವಲ್ಪ ದಾಲ್ ಸಾಂಬಾರು, ಅನ್ನ, ಮೊಸರು ಎಲ್ಲ ಹಾಕ್ಕೊಂಡು ಕಲಿಸ್ಕೊಂಡು ತಿಂದ್ಬಿಟ್ಟು ಮಲಗೋದಷ್ಟೇ. ಟೈಮ್ ಇನ್ನೂ ಕರೆಕ್ಟಾಗಿ ಒಂದು 9:30 ಆಗಿತ್ತು ಅಷ್ಟೇ, 9 o'clock ಒಳಗಡೆ ಆಗಿತ್ತು. ಸೊ ಇದು ಒಂದು ರೆಸ್ಟೋರೆಂಟ್ ಏರಿಯಾ, ಚೆನ್ನಾಗಿದೆ, ಚಿಕ್ಕದಾಗಿ ನೋಡ್ಕೊಳ್ಳೋಂಥ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಅದೊಂದು ಫ್ರೆಂಡ್ಲಿ ಫೀಲ್ ಮಾಡುತ್ತಲ್ವ. ಸೊ ಅವರು ಕೂಡ ಆನ್ ಟೈಮ್ಗೆ ನಿಮ್ಗೆ ಏನು ಬೇಕು ಅಂತ ಕೇಳ್ತಾಯಿದ್ರು. ರೆಡಿ ಆಗಿದ ತಕ್ಷಣ ಬನ್ನಿ, ರೆಡಿ ಆಗಿದೆ ಅಂತ ಹೇಳ್ತಾಯಿದ್ವಿ. ಸೊ ವಾಕ್ ಹೋಗಿದ್ವಿ ಹಾಗೆ. ಸೊ ಅದೇ ರೋಡಲ್ಲೇ ಹೋಗ್ತಾಯಿದ್ವಿ, ಅದೇ ರೋಡಲ್ಲೇ ಬರ್ತಾಯಿದ್ವಿ. ಬೆಳಗ್ಗೆ, ಸಂಜೆ, ಮಧ್ಯಾಹ್ನ ಎಲ್ಲ ಕೂಡ, ಏಕೆಂದರೆ ಬೇರೆ ಯಾವುದು ರೋಡ್ ಇಲ್ಲ, ಅಲ್ಲೇ ನಾವು ಓಡಾಡಬೇಕು. ಚೆನ್ನಾಗಿತ್ತು, ಕೂಲಾಗಿ ಕೂಡ. ನನ್ನ ಹಸ್ಬೆಂಡ್ ಹಿಂಗೆ ಬಿಟ್ಟು ಹೋಗ್ಬಿಟ್ರು, ನಾನು ಭಯ ಆಗ್ತಾಯಿದೆ, ಇರಿ ನಾನು ಬರ್ತೀನಿ ಅಂತ. ಸೊ ವೀಡಿಯೋ ಮಾಡೋಕ್ಕೆ ಒಂದು ಆ ಥರದಲ್ಲಿ ನಾನೇನು ಮಾಡ್ತೀನಿ, ಹಿಂದೆ ಹೋಗ್ಬಿಡ್ತೀನಿ. ಅದಾದಮೇಲೆ ನಾನು ಕತ್ಲಲ್ಲಿ ಇದ್ದೀನಿ ಅಂತ ಹೇಳಿ ಓಡೋಗ್ತಿದ್ದೆ ಮುಂದೆ. ಸೊ ಟೈಮ್ ಇನ್ನೂ ಅವಾಗ ತಾನೇ 9:30 ಆಗಿತ್ತು. ಸೊ ಇವತ್ತಿನ ಓವರ್ ಆಲ್ ಡೇ ನನಗೆ ಖರ್ಚು ಎಷ್ಟಾಗಿದೆ ಅಂತ ನಾನು ಹೇಳ್ತೀನಿ. ಮೊದಲಿಗೆ ನಾವು ರಾಜಹಂಸ ಬಸ್ಸಲ್ಲಿ ಬರೋದಕ್ಕೆ 2 ಪರ್ಸನ್ಗೆ ಸೇರಿ 750 ಆಯಿತು. ಸೊ ಅದಾದ ನಂತರ ನಾವು ಸ್ಟ್ಯಾಂಡರ್ಡ್ ರೂಮ್ ಬುಕ್ ಮಾಡಿದ್ದು 1900, ದೆನ್ 5000, 2500 ಫುಡ್ಡಿಗಾಯಿತು. ಅಂದರೆ ನಮ್ಮ ಹೋಮ್ ಸ್ಟೇ ಫುಡ್ಡಲ್ಲಿ 2500, ದೆನ್ ಆಟೋಗೆ 2500, ಈವ್ನಿಂಗ್ ಟು ಮಾರ್ನಿಂಗ್ 1500. ನಾವು ಲಂಚ್ ಡಿನ್ನರ್ ಎಲ್ಲ ಮುಗಿಸ್ಕೊಂಡ್ವಲ್ಲ ಆ ಥರ ಆಯಿತು. ಟೋಟಲಾಗಿ ನನಗೆ 8000 to 9000 ಒಳಗಡೆ ಖರ್ಚಾಯಿತು ಪರ್ ಡೇ. ಸೊ ಇದು ಮಾರ್ನಿಂಗ್. ವೆದರ್ ಮಾತ್ರ ತುಂಬ ಕೂಲಾಗಿತ್ತು. ಸೊ ಬೆಳಿಗ್ಗೆ ಎದ್ದಾಗ ನಮ್ಗೆ ಆ ಥರದೊಂದು ವ್ಯೂ ಸಿಕ್ಕಿದ್ರೆ ಸಕ್ಕತ್ತಾಗಿರುತ್ತಲ್ಲ, ತುಂಬ ಚೆನ್ನಾಗಿತ್ತು. ಎಂಜಾಯ್ ಮಾಡ್ಕೊಂಡು ನಾವು ಹೊರಟ್ವಿ ನೆಕ್ಸ್ಟ್ ಡೇ ಇನ್ನೊಂದಷ್ಟು ಪ್ಲ್ಯಾನ್ ಇದೆ, ಸುತ್ತಾಡೋದಿದೆ, ರೆಸಾರ್ಟ್ ಪ್ಲ್ಯಾನ್ ಇದೆ. ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ ಆದಷ್ಟು ಬೇಗ.
ನಮಗೆ ಹೋಮ್ ಸ್ಟೇ ಪ್ರೈಸ್ಗಿಂತ ಫುಡ್ ಪ್ರೈಸ್ ಸ್ವಲ್ಪ ಜಾಸ್ತಿ ಆಯಿತು. ಸೊ ಓಕೆ, ಎಲ್ಲ ಕೂಡ ನಾವು ರೂಮಿಗೆ ಆರ್ಡ್ರ್ ಮಾಡ್ಕೊಂಡು ತಿಂದಿದ್ದು ಎಲ್ಲನೂ ಕೂಡ ಹೆವಿ ಆಗಿತ್ತಲ್ವ, ಸೊ ಕಾಸ್ಟ್ ಕೂಡ ಹಾಗೆ ಇತ್ತು. ಸೊ ಮಾರ್ನಿಂಗ್ ಎಲ್ಲಿ ನೋಡಿದ್ರು ಫಾಗು ತುಂಬ ಚೆನ್ನಾಗಿತ್ತು. ಈ ಒಂದು ಫ್ರೆಶ್ ವೆದರಲ್ಲಿ ಮತ್ತೆ ಅಲ್ಲಿ ಸ್ವಲ್ಪ ವಾಕ್ ಮಾಡಿದ್ವಿ. ಸೊ 6 o'clock ಅಷ್ಟೊತ್ತಿಗೆ ನಾವು ರೆಡಿ ಆದ್ವಿ. ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಇತ್ತು, ಬಟ್ ನಮಗೆ ಹೊರಗಡೆ ಹೋಗಬೇಕಿತ್ತು, ಸೈಟ್ ಸೀಯಿಂಗ್ ಎಲ್ಲ ಇದ್ದಿದ್ದರಿಂದ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿಕೊಂಡು ನಾವು ನಮ್ಮ ಪಯಣನ ಸ್ಟಾರ್ಟ್ ಮಾಡಬೇಕಿತ್ತು. ಸೊ ಕ್ಯಾಬಿಗೆ ಬರೋಕ್ಕೆ ಹೇಳಿದ್ವಿ, ಅವರು ಕೂಡ ಆನ್ ಟೈಮ್ಗೆ ಬಂದರು. ಅವ್ರು ಬರೋಕ್ಕಿಂತ ಮುಂಚೆನೇ ನಾವು ರೆಡಿಯಾಗಿ ಅಲ್ಲೆಲ್ಲ ಹೇಗಿದೆ ವೆದರ್ ಮಾರ್ನಿಂಗ್ ಟೈಮ್, ಯಾಕಂದರೆ ನಮ್ಗೆ ಅಲ್ಲಿಂದ ಬಿಟ್ಟು ಹೋಗೋಕ್ಕೆ ಇಷ್ಟನೇ ಆಗ್ತಾ ಇರಲಿಲ್ಲ, ಅದರಿಂದ ನಾವು ಅಲ್ಲೇ ಸುತ್ತಾಡ್ತಾನೇ ಇದ್ವಿ. ಚೆನ್ನಾಗಿತ್ತು. ಇಲ್ಲಿನ ಹೋಮ್ ಸ್ಟೇ ಆಗಿರ್ಬೋದು, ಅಲ್ಲಿನ ಟ್ರೀಟ್ಮೆಂಟ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ದೆನ್ ಹೈಜೀನ್ ಆಗಿತ್ತು, ಕ್ವಾಂಟಿಟಿ ಎಲ್ಲ ಚೆನ್ನಾಗಿತ್ತು. ಸುಮ್ಮನೆ ಹಾಗೆ ಮಾರ್ನಿಂಗ್ ವಾಕಲ್ಲಿ ಒಂದಷ್ಟು ಕ್ಯಾಮ್ರಾ ಇಟ್ಕೊಂಡು ಓಡಾಡ್ತಾ ಇದ್ದೆ. ಚಳಿ ಆಗ್ತಾ ಇದೆ, ನನಗಿನ ಚಳಿ ಆಗ್ತಾ ಇದೆ. ಸಮ್ಟೈಮ್ ನನ್ನ ಹಸ್ಬೆಂಡು ನ್ಯೂಟ್ರಲ್ ಸ್ಮೈಲು ಒಂದೇ ಥರ ಕಾಣಿಸ್ತಾ ಇರ್ತಾರೆ. ಸ್ಮೈಲು ಮಾಡಲ್ಲ, ಸ್ಮೈಲ್ ಮಾಡದಿರೋಂಗೂ ಇರಲ್ಲ, ಹಾಗಿರ್ತಾರೆ. ಸೊ ಒಳಗಡೆ ಬಂದು ನೇಚರ್ ಮಧ್ಯೆ ಒಂದಷ್ಟು ಹಕ್ಕಿಗಳ ಕಲರವ ಜೊತೆಗೆ ಒಂದಷ್ಟು ವೀಡಿಯೋ ಮಾಡ್ಕೊತಿದ್ದೆ. ಸೊ ಇದು ಜೊತೆಗೆ ಕೂಗ್ತಿತ್ತಲ್ಲ, ಅದು ಪಿಕಾಕ್ ಸೌಂಡ್. ನಮ್ಗೆ ಆನ್ ದ ವೇ ಕಾರಲ್ಲಿ ಹೋಗ್ಬೇಕಾದ್ರೆ ಪಿಕಾಕ್ ಎಲ್ಲ ಕಾಣಿಸ್ತಾ ಇತ್ತು, ಚೆನ್ನಾಗಿತ್ತು. ಏನಿಲ್ಲ, ಭಯ ಒಂದೇ ಟೈಗರಲ್ಲಿ ಬರುತ್ತೆ ಅನ್ನೋದಷ್ಟೇ. ಯಾಕಂದರೆ ಅವುಗಳ ವಾಸಿಸುವಂಥ ಏರಿಯಾಗಳಲ್ಲಿ ನಾವು ಹೋಗಿ ಇರ್ತೀವಲ್ಲ, ಅದೊಂದು ಭಯ ಅಷ್ಟೇ. ಸೊ ಇದು ನಾವಿದ್ದಂಥ ರೂಮಿಂದ ಕಾಣಿಸ್ತಾ ಇದ್ದಿದ್ದಂಥ ಒಂದು ವ್ಯೂ. ಇಷ್ಟು ಚೆನ್ನಾಗಿ ಫಾಗ್ ಕಾಣಿಸ್ತಾ ಇತ್ತು ನೋಡಿ, ಫುಲ್ಲು ದೂರದಲ್ಲೂ ಕೂಡ ಫಾಗ್ ಬೀಳ್ತಾ ಥರ. ಸೊ ಅಷ್ಟೊತ್ತಿಗೆ ಬಂದರು, ಟ್ಯಾಕ್ಸಿಯವರು ಕೂಡ ಬಂದರು, ನಾವು ಹೊರಟ್ವಿ. ಮುಂದೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಇರಲಿ. ಇವತ್ತಿನ ದಿನನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಹ್ಯಾವ್ ಅ ನೈಸ್ ಡೇ. ಮುಂದೆ ಸಿಗೋಣ ಆದಷ್ಟು ಬೇಗ.